ಸೊ ಹೇಳ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತೆಲ್ಲರೂ ನಾವು ಊರಿಗೆ ಬಂದಿದ್ವಿ. ಆ್ಯಂಡ್ ಆಲ್ಸೋ ಇವತ್ತು ಆಶೀಶ್ ಬರ್ಡೇ ಇತ್ತು. ಸೊ ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಆ್ಯಂಡ್ ಯಾ ಕೆಳಗಡೆ ಹಿಂಗೆ ಊಟ ಅದೇ ಇಷ್ಟೇ ಆಯ್ತು ಇಷ್ಟು ಇಷ್ಟೇ ಸರ್. ತಿನ್ಸ್ರಿ. ಇರಿ 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 ಅಜ್ಜಿ ಅಜ್ಜಿ ಇರಿ ಎಲ್ಲರೂ ಇತ್ತು ನೋಡ್ರಿ. ಓಕೆ ಒಂದು ನಿಮಿಷ ಹಾಂ ಡನ್. ಆಯ್ತು. ಹಂಗಾಗಿ ಚಿನ್ನು ಈ ಕಡೆಗೆ ಬಾ. ನೈಸ್, ಇಬ್ರು ಚೆನ್ನಾಗಿ ಬಂದೈತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಡೇ 1 ಆಫ್ ಬಂದ್ಯಾರ. ಸೊ ಇವತ್ತು ಏನು ಮಾಡ್ತಾರೆ, ಫ್ರೈಡೇ ನೈಟ್ ಆಲ್ಮೋಸ್ಟ್ ಆಲ್ 10-7 ಆಗಿದೆ. ಸೊ ಎಲ್ಲ ರೆಡಿ ಆಗಿದ್ದಾರೆ. ಸೊ ಆಶೀಶ್ ಲೈಕ್ ದಿಸ್ ವೈಟ್ ಆ್ಯಂಡ್ ವೈಟ್. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಅಲ್ಲ. ಸೊ ಊರೆಲ್ಲ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ಆಶೀಶ್ ಇಸ್ ಇನ್ ವೈಟ್ ಆ್ಯಂಡ್ ವೈಟ್. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ವೈಟ್ ಆ್ಯಂಡ್ ವೈಟ್. ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಇದೇನಂತ ಕೂಗ್ತಾರೆ ಅಂದರೆ, ಇವಾಗ ಅದು ಪೂಜೆಗೆಲ್ಲ ಬಂದೆಯವರ ಮನೆ ಅಂತ ಕೂಗ್ತಾರೆ. ಸೊ ಅಲ್ಲಿ ಶೋಯೋ ಅದು ಇವಾಗ ಹೇಗೆ ಮಾಡಿದ್ದಾರೆ ಅಂತ. ಇವಾಗ ಈ ಥರ ಏನು ಪೆಂಡಲೆಲ್ಲ ಹಾಕಿ ರೆಡಿಯಾಗಿದೆ. ಸೊ ಗಾಯ್ಸ್, ಇನ್ನು ಬಂದೆಯವರ ಬರೋದು ತುಂಬ ವರ್ಷಗಳಾದಮೇಲೆ. ಇನ್ನು ಇವಾಗ ಡೇ 1ನಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ಬಿಳಿ ಅನ್ನ ಅಂತ ತಿಂತಾರೆ. ಅನ್ನ ಮತ್ತು ಮೊಸರು ಇರುತ್ತೆ, ಇವ್ರಿಗೆ ಅಂತ ಸಪ್ರೇಟಾಗಿ ಕುಕ್ ಮಾಡಿರ್ತಾರೆ. ಆ್ಯಂಡ್ ಇವಾಗ ಫಸ್ಟ್ ಎಲ್ಲ ಜೆಂಟ್ಸ್ ತಿಂತಾರೆ, ಅದಾದಮೇಲೆ ಲೇಡೀಸ್ ತಿಂತಾರೆ. ಬೇಡಪ್ಪ ತಿನ್ನಿ ನನ್ನ ನೋಡಿದ್ರೆ. ಸೊ ಗೈಸ್, ಇನ್ನು ಇವಾಗ ಜೆಂಟ್ಸ್ದೆಲ್ಲ ಊಟ ಆಯಿತು. ಇವಾಗ ಲೇಡೀಸ್ ಕೂತ್ಕೊಂಡ್ರು. ಇನ್ನು ಈ ಥರ ಸಪ್ರೇಟಾಗಿ ಉಂಡೆ ಮಾಡಿಕ್ಕಿರ್ತಾರೆ. ಹೊಸದವ್ರದಲ್ಲಿ ಹೇಗೆ ಆರ್ಡರ್ ವೈಸ್ ತಿನ್ನಬೇಕು, ಇವಾಗೂ ಅಷ್ಟೇ ಆರ್ಡರ್ ವೈಸ್ ತಿನ್ನಬೇಕಾಗುತ್ತೆ. ಆ್ಯಂಡ್ ಯಾ ಸೊ ಗೈಸ್, ಇನ್ನು ನಾನು ಕೂಡ ಅನ್ನ ಮೊಸರು ತಿಂದೆ. ನಮ್ಮ ಅಜ್ಜಿ ತಿನ್ಬೋದು, ನೀನು ಹೆಣ್ಮಗಳಲ್ಲ ಅಂತ ಅಂದ್ಬಿಟ್ಟು ನಂಗೊಂದೆರಡು ತುತ್ತು ತಿನ್ನಿಸಿದ್ರು. ಅದಾದಮೇಲೆ ಇವಾಗ ಊಟ ಎಲ್ಲ ಆದಮೇಲೆ ಎಲ್ಲ ಅಡಿಕೆ ಹಾಕ್ಕೊಂಡು ಎಲ್ಲ ಲೇಡೀಸ್ ಡಿಸ್ಕಷನ್ ಮಾಡ್ತಾಯಿದ್ರು, ನಾಳೆ ಎಷ್ಟೊತ್ತಿಗೆ ಏನು ಎತ್ತ ಅಂತ.
ಇನ್ನು ಇಲ್ಲಿ ಜೆಂಟ್ಸ್ ಎಲ್ಲರೂ ಮಾತಾಡಿಕೊಂಡು ಹಂಗೆ ವೆಯ್ಟ್ ಮಾಡ್ಕೊಂಡಿದ್ರು ಇವರು ಆಚೆ ಬರೋಕ್ಕೆ. ಆ್ಯಂಡ್ ಇನ್ನು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಇಟ್ ವಾಸ್ 12 ಆ್ಯಂಡ್ ಇದು ಕಂಟಿನ್ಯೂಷನ್ ಆಫ್ ಮಾರ್ನಿಂಗ್ ವ್ಲಾಗ್. ಸೊ ಅದೆಲ್ಲ ಇಲ್ಲಿ ಹೂವು ಕಟ್ಟಿದ್ದಾರೆ. ನಾವು ನೈಟ್ ಬರೋಕ್ಕೆ 12 ಆಗೋಗಿತ್ತು. 12 ಆಗೋಗಿತ್ತಲ್ವ, ಸೊ ಏನೋ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಲೇಟ್ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು. ಇವಾಗ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಅಜ್ಜಿ ಮತ್ತು ಮಮ್ಮಿ ಹೂವು ಕಟ್ತಿದ್ದಾರೆ. ಅಂಕಲು ಆಂಟಿ ಮೇಲೆಲ್ಲ ನೀರು ಹಾಕ್ತಿದ್ದಾರೆ, ತೋರಿಸ್ತೀನಿ ರೀ. ಸೊ ಈ ಥರ ಟಿಫನ್ ನಮಗೆ ಇಡ್ಲಿ ಆ್ಯಂಡ್ ಸ್ವಲ್ಪ ಚಟ್ನಿ ಆ್ಯಂಡ್ ಇನ್ನೂ ಒಂದು ಈ ಥರ ಬೇಯಿಸೋಕೆ ಇಕ್ಕಿದ್ದಾರೆ. ಎಸ್, ನಾವು ಶಾಪಿಂಗ್ ಮಾಡಿ ಬಂದಿದ್ದೀರಿ ಆಶೀಶ್ಗೆ. ಸೊ ಗಾಯ್ಸ್, ಆಮೇಲೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ನಂಗೆ ಎಕ್ಸಾಮ್ ಇತ್ತಲ್ವ. ಸೊ ನಾನು ಪೀನಿಯಾಗಿ ಹೋಗ್ಬೇಕಾಗಿತ್ತು. ಸೊ ಅಲ್ಲಿಂದ ಇವಾಗ ಬರ್ತಾ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಇನ್ನು ಎಮಿಷಾ ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಸೊ ಗಾಯ್ಸ್, ಇನ್ನು ಮಧ್ಯಾಹ್ನ ಮೆಹಂದಿ ಆರ್ಟಿಸ್ಟ್ ಬಂದಿದ್ರು. ಸೊ ಇವಾಗ ಎಲ್ಲರೂ ಮೆಹಂದಿ ಹಾಕ್ಸ್ಕೊತಿದ್ವಿ. ಇನ್ನು ಮೆಹಂದಿ ಹಾಕ್ಸ್ಕೊಂಡ್ಮೇಲೆ ನಮ್ಮ ಅಜ್ಜಿ, ತಾತ, ಅತ್ತೆ ಮತ್ತು ಎಲ್ಲ ರಿಲೇಟಿವ್ಸ್ ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡು ಇದ್ವಿ. ಅದಾದಮೇಲೆ ಇನ್ನು ರೆಡಿಯಾಗಿ ಹೋಗಬೇಕಾಗಿತ್ತು. ಆ್ಯಂಡ್ ಗೈಸ್, ಇದು ಸ್ಯಾಟರ್ಡೇ ವ್ಲಾಗ್. ಇವತ್ತೇನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇನ್ನು ಇವಾಗ ಎಲ್ಲ ಅಜ್ಜಂದಿರೆಲ್ಲ ರೆಡಿ ಮಾಡ್ಕೊತಾಯಿದ್ರು, ಪೂಜೆಗೆ ಏನೇನು ಬೇಕು ಅವೆಲ್ಲ. ಇನ್ನು ಡೇ 2ನ ಸಂಚೆದಿಟ್ಟು ಅಂತಾರೆ. ಆ್ಯಂಡ್ ಎಸ್, ಇವಾಗ ಪೂಜೆ ಮಾಡ್ತಾರೆ, ನೋಡೋಣ ಬನ್ನಿ. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಸೇಮ್ ಲೈಕ್ ಲಾಸ್ಟ್ ನೈಟ್ ಹೇಗಾಯಿತು ಹಾಗೇ ಫಸ್ಟ್ ಜೆಂಟ್ಸ್ ಕೂತ್ಕೊತಾರೆ, ಆಮೇಲೆ ಲೇಡೀಸ್ ಕೂತ್ಕೊತಾರೆ. ಆ್ಯಂಡ್ ಇವತ್ತು ಪ್ರಸಾದ ಬಂದು ಬಿಳಿ ಮುದ್ದೆ ಮತ್ತು ಪಾನಕ ಆಗಿರುತ್ತೆ. ಸೊ ಗಾಯ್ಸ್, ಇದನ್ನ ಎಲ್ಲ ಮುಗೀತು. ಇದು ಬಂದು ಇದೆಲ್ಲ ರೆಡಿ ಮಾಡಿರೋದು ನೆಕ್ಸ್ಟ್ ಡೇಗೆ ಕರ್ಗ ಹೊರ್ತಾರಲ್ಲ, ಸೊ ಅದಕ್ಕೆ ರೆಡಿ ಮಾಡಿದರು. ಅದನ್ನು ಮುಗಿಸ್ಕೊಂಡು ಇವಾಗ ನಾನು, ಅಜ್ಜಿ ಎಲ್ಲರೂ ಊಟದ ಹತ್ರ ಬಂದ್ರಿ. ಈಗ ಇಲ್ಲಿರೋದು ಬಾ ಅಂಕಲ್ ಎಲ್ಲಿ? ಅಲ್ಲಿ ಅಂಕಲ್ ಹಾಯ್ ಮಾಡಿ. ಹಾಯ್.
ಅಕ್ಕ ಓಪನ್ ಮಾಡ್ಕೊಳ್ಳ. ಸೊ ಗೈಸ್ ಇನ್ನು ಊಟ ಮುಗಿಸ್ಕೊಂಡು ಏನಾದ್ರು ಆಟ ಆಡೋಣ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲ ಫ್ಲಾಪ್ ಆಗೋಯ್ತು. ಎಲ್ರಿಗೂ ಫುಲ್ ಟಯರ್ಡ್ ಆಗೋಗಿತ್ತು ಆ್ಯಂಡ್ ಆಮೇಲೆ ಬ್ಯುಸಿ ಕೂಡ ಬಿಟ್ಟರು. ಸೊ ಆಯಿತು ಅಂದ್ಬಿಟ್ಟು ನಾವೆಲ್ಲರೂ ಒಂದು ರೀಲ್ ಮಾಡಿದ್ವಿ ಆ್ಯಂಡ್ ಅಷ್ಟೇ. ಇಷ್ಟೊತ್ತು ನಾವು ಒಂದು ರೀಲ್ ಮಾಡಿ ಆ್ಯಂಡ್ ಅಲ್ಲೋಗಿ ಊಟ ತಿನ್ಕೊಂಡು ಆ್ಯಂಡ್ ಇವಾಗ ರೀಲ್ ಮಾಡಿ ಹೆಂಗಸಿನ ಎಲ್ಲರೂ ಇವಾಗ ಮಲ್ಕೊತಿದ್ದಾರೆ. ಯಾಕೆ ಅಂದರೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು ಅಂತ. ಸೊ ಇನ್ನು ನಾನು ನಿಮಗೆ ಮಾರ್ನಿಂಗ್ ಸಿಗ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ.